ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಸ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಮರು ಅರ್ಜಿ ಯಾವಾಗ ಪ್ರಾರಂಭವಾಗುತ್ತೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರಲ್ಲ, ಈ ತಪ್ಪನ್ನ ಮಾಡಿದ್ರೆ ನಿಮ್ಗೂ ಸಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸ್ನೇಹಿತರೆ. ಅದು ಯಾವ್ಯಾವ ಮಿಸ್ಟೇಕ್ ನ ನೀವು ಮಾಡಬಾರ್ದು, ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಡೌಟ್ ಅಂತೂ ಎಲ್ಲರೂ ಕೂಡ ಕಾಡ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮರು ಅರ್ಜಿಯನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮರು ಅರ್ಜಿ ಆರಂಭವಾಗಿದೆ, ಎಲ್ಲರೂ ಕೂಡ ಹೋಗಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ, ಆ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು, ಈ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಏನೇನೋ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೂ ಕೂಡ ಒಂದು ಕನ್ಫ್ಯೂಸ್ ಅಂತೂ ಇದ್ದೇ ಇರುತ್ತೆ. ನಮಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಯಿಂದ ಯಾರ್ಯಾರನ್ನ ತೆಗೆದಾಕ್ತಾ ಇದ್ದಾರೆ ಅನ್ನೋದನ್ನ ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇತ್ತು ಅಂದ್ರೆ ಅವರ ಹೆಸರನ್ನು ಕೂಡ ತೆಗಿತಾ ಇದ್ದಾರೆ. ಹಾಗೆ ಟ್ಯಾಕ್ಸ್ ಪೇಯರ್ಸ್, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರು ಇರ್ತಾರೆ ಅವರ ಹೆಸರುಗಳನ್ನು ಕೂಡ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಒಂದು ಅಪ್ಡೇಟ್ ಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಯಾರು ಮರಣವನ್ನ ಹೊಂದಿರುವಂತಹ ಫಲಾನುಭವಿಗಳು ಅವರ ಪಟ್ಟಿಯನ್ನು ಕೂಡ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಈ ರೀತಿ ಮಾಡ್ತಾರೆ ಅನ್ನುವಂತಹ ಅಪ್ಡೇಟ್ ಅನ್ನ ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಹಾಗೆ ಇನ್ನೊಂದು ಅಪ್ಡೇಟ್ ಅಂತೂ ನೀವು ಮೇಜರ್ ಆಗಿ ತಿಳ್ಕೊಳ್ಬೇಕು ಸ್ನೇಹಿತರೆ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಆಗಿ ಎಲ್ಲರೂ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಂಡಿರ್ತಾರಲ್ಲ ಸ್ನೇಹಿತರೆ, ಅವರ ಕಾರ್ಡ್ಗಳಿಗೂ ಸಹ ಇನ್ನು ಮುಂದೆ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದು. ಒಂದೇ ಮನೆಯಲ್ಲಿದ್ದು 2-3 ಕಾರ್ಡ್ ಇತ್ತು ಅಂದ್ರೆ ಅವ್ರಿಗೆ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನ ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಎರಡನೇದಾಗಿ, ಯಾರಿಗೆಲ್ಲ ಮರಣವನ್ನ ಹೊಂದಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಅಮೌಂಟ್ ಹೋಗಿತ್ತಲ್ಲ ಸ್ನೇಹಿತರೆ, ಆ ಅಮೌಂಟ್ನೆಲ್ಲ ರಿಕವರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದವರು. ಈ ಒಂದು ಮೇಜರ್ ಆಗಿರುವಂತ ಅಪ್ಡೇಟು ಸಿಗ್ತಾ ಇದೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಏನಪ್ಪಾ ಅಂತಂದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ಸ್ ಗಳಿರ್ತಾರೆ ನೋಡಿ ಸ್ನೇಹಿತರೆ, ಅವರ ಖಾತೆಗಳಿಗೆ ಇನ್ನು ಮುಂದೆ ಅಮೌಂಟ್ ಅಂತೂ ಬರೋದಿಲ್ಲ. ಇದನ್ನಂತೂ ಕಡ್ಡಾಯವಾಗಿ ಸರ್ಕಾರದಿಂದ ಒಂದು ಅಪ್ಡೇಟ್ ನ ತಿಳಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಈ 3 ಬದಲಾವಣೆಗಳು ಮೇಜರ್ ಆಗಿ ತಿಳ್ಕೊಳ್ಬೇಕಾದಂತಹ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಹಾಗೆ GST ಪೇಯರ್ಸ್ ಯಾರಿರ್ತಾರೆ ಅವ್ರಿಗೆ ಇನ್ ಮುಂದೆ ಬರಲ್ಲ, ಮರಣ ಹೊಂದಿರುವಂತಹ ಫಲಾನುಭವಿಗಳಿಗೆ ಇನ್ ಮುಂದೆ ಹಣ ಬರಲ್ಲ. ಹಾಗೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಒಬ್ರು ಮಾತ್ರ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಹಣವನ್ನ, ಇಬ್ರಿತ್ತು ಅಂದ್ರೆ ಇಬ್ರು ಕೂಡ ನಾವು ಕೊಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಸರ್ಕಾರದಿಂದ ಒಂದು ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಗೆ ಒಂದು ಕನ್ಫ್ಯೂಸ್ ಇರುತ್ತೆ, ಇವಾಗ ಮರು ಅರ್ಜಿಯನ್ನ ಯಾವಾಗ ಪ್ರಾರಂಭವನ್ನ ಮಾಡಿದ್ದಾರೆ, ನಾವು ಹೋಗಿ ಎಲ್ಲಿ ಅಪ್ಲಿಕೇಶನ್ ಮಾಡಬೇಕು ಅನ್ನುವಂತ ನಿಮ್ಗೊಂದು ಡೌಟ್ ಇರುತ್ತೆ ಸ್ನೇಹಿತರೆ. ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ತರದ ಮೇಜರ್ ಆಗಿರುವಂತ ಅಪ್ಡೇಟ್ ಅನ್ನ ಬಿಟ್ಟಿಲ್ಲ ಸ್ನೇಹಿತರೆ. ಅಪ್ಡೇಟ್ ಅನ್ನ ನಾವು ಬಿಡ್ತೀವಿ ಅಂತ ಹೇಳಿದರೆ ಹೊರತು ಬಿಟ್ಬಿಟ್ಟಾಗಿದೆ ಅಂತ ಹೇಳಿಲ್ಲ ಸ್ನೇಹಿತರೆ. ಯಾರು ಕೂಡ ಈ ಟೈಮಲ್ಲಿ ದುಡ್ಕೋಕೆ ಹೋಗ್ಬಿಡಿ, ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸು ಇದೆ, ನಾವು ಹೋಗಿ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹೋದ್ರೆ ಸ್ನೇಹಿತರೆ ನಿಮ್ಮ ಹಣವನ್ನ ಕಿತ್ಕೊಂಡು ಕಳಿಸ್ತಾರೆ ಅಷ್ಟೇ ಸ್ನೇಹಿತರೆ. ನೀವಂತೂ ಅಮೌಂಟ್ ಅನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾವುದೇ ಒಂದು ಮೇಜರ್ ಅಪ್ಡೇಟ್ ಬಂದರೂ ಸಹ ನಾನು ಈ ಚಾನಲ್ ಅಲ್ಲಿ ವಿಡಿಯೋವನ್ನ ಮಾಡಿ ನಿಮ್ಗೆ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಆದಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಈ ಅಪ್ಡೇಟ್ಗಳು ಗೊತ್ತಾಗ್ಲಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.